ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಆರಂಭಿಸಿ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಈವರೆಗಿನ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ. ಆ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಹಾಗೂ ಆತನ ನಂತರ ಆಳ್ವಿಕೆ ಬಂದಿರತಕ್ಕಂಥ ಆತನ ಮಗ ಬಿಂದುಸಾರ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಹೀಗೆ ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ಈ ಒಂದು ಕಳೆದ ತರಗತಿಯಲ್ಲಿ ನಾವೇನ್ ಮಾಡಿದ್ವಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡಿದ್ವಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಸದ್ಯ ನಾವು ಇದೇ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಮುಂದುವರಿಸಿ ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಶೋಕ ಅಂತಕ್ಕಂಥ ವ್ಯಕ್ತಿ. ಈ ಅಶೋಕ ಅಂತಕ್ಕಂಥ ವ್ಯಕ್ತಿಯನ್ನ ಇತಿಹಾಸದಲ್ಲಿ ನಾವು ಅಶೋಕ ಮಹಾಶಯ ಅಂತ ಕರಿತೀವಿ. ಏನಂತ ಕರಿತೀವಿ? ಅಶೋಕ ಮಹಾಶಯ ಅಂತ ಕರಿತೀವಿ. ಹೀಗಾಗಿ ಈ ಅಶೋಕ ಅಂತ ಹೇಳ್ಕೊಂಡಾಗ ಕೇವಲ ಮೌರ್ಯ ಸಾಮ್ರಾಜ್ಯ ಅಷ್ಟೇ ಅಲ್ಲದೆ ಇಡೀ ವಿಶ್ವದ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಥವಾ ಒಬ್ಬ ಶ್ರೇಷ್ಠ ರಾಜನಾಗಿ ಕಂಡು ಬರ್ತಾನೆ. ಯಾಕಪ್ಪ ಅಂತಂದ್ರೆ ಈತ ತನ್ನ ಒಂದು ಆಡಳಿತ ಅವಧಿಯಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಕಲ್ಯಾಣಕಾರಕಗಳಿಂದಾಗಿ ಅಥವಾ ತನ್ನ ಒಂದು ಸುಧಾರಣೆಗಳಿಂದಾಗಿ ಈತ ಇತಿಹಾಸದಲ್ಲಿಯೇ ಒಂದು ಮಿನುಗುವ ನಕ್ಷತ್ರದಂತೆ ಕಂಡು ಬರ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇವತ್ತಿನ ಈ ಅಧ್ಯಾಯದಲ್ಲಿ ಈ ಅಶೋಕ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಅಧ್ಯಯನವನ್ನು ಆರಂಭಿಸತಕ್ಕಂಥ ಸಂದರ್ಭದಲ್ಲಿ ಈ ಅಶೋಕ ಕಂಡು ಬರ್ತಕ್ಕಂಥ ಒಂದು ಕಾಲಾವಧಿ ಯಾವತ್ತಪ್ಪ ಅಂದ್ರೆ ಕ್ರಿಸ್ತಪೂರ್ವ 273 ಹಿಡಿದುಕೊಂಡು ಕ್ರಿಸ್ತಪೂರ್ವ 232. ಹೀಗೆ ಸುಮಾರು 41 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಹೀಗೆ ಈ 41 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಈ ಅಶೋಕನನ್ನ ಅಶೋಕ ಮಹಾಶಯ ಅಂತ ಕರೆಯುವುದು ಅಷ್ಟೇ ಅಲ್ಲದೆ ಇದೇ ಅಶೋಕ ಕೈಗೊಂಡಿರ್ತಕ್ಕಂಥ ಒಂದು ಎಲ್ಲ ಉದಾರ ಗುಣಗಳ ಹಿನ್ನೆಲೆಯಲ್ಲಿ ಹಾಗೂ ಆತ ಜಾರಿಗೆ ತಂದಿರತಕ್ಕಂಥ ಒಂದು ಶ್ರೇಷ್ಠ ಯೋಜನೆಗಳ ಹಿನ್ನೆಲೆಯಲ್ಲಿ ಈತನನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಜಾ ಕಲ್ಯಾಣ ಕಲ್ಪನೆಯ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಪ್ರಜಾ ಕಲ್ಯಾಣ ಕಲ್ಪನೆಯ ಪಿತಾಮಹ ಅಂತ ಕರಿತೀವಿ. ಯಾರನ್ರಿ? ಈ ಒಂದು ಅಶೋಕನನ್ನ. ಕಾರಣ ಏನಪ್ಪಾ ಅಂತಂದ್ರ ಕಳಿಂಗ ಯುದ್ಧದ ನಂತರ ಒಬ್ಬ ಚಂಡಾಶೋಕನಾಗಿರ್ತಕ್ಕಂಥ ವ್ಯಕ್ತಿ ಏನಕ್ಕನಪ್ಪ ಅಂದ್ರ ಧರ್ಮಾಶೋಕನಾಗಿ ಮಾರ್ಪಡ್ತಾನೆ. ಹೀಗೆ ಈ ಧರ್ಮಾಶೋಕನಾಗಿ ಮಾರ್ಪಟ್ಟಿರ್ತಕ್ಕಂಥ ಈತ ತನ್ನ ಉಳಿದ ಎಲ್ಲ ಜೀವನವನ್ನ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಒಂದು ಪ್ರಜೆಗಳ ಕಲ್ಯಾಣಕ್ಕಾಗಿ ಅಥವಾ ತನ್ನ ಒಂದು ರಾಜ್ಯದ ಜನತೆಯ ಕಲ್ಯಾಣಕ್ಕಾಗಿ ಕರೀತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಆತ ತನ್ನ ಒಂದು ಪ್ರಜೆಗಳಿಗೋಸ್ಕರವಾಗಿರ್ತಕ್ಕಂಥ ಒಂದು ಹಲವಾರು ಸುಧಾರಣೆ ಜಾರಿಗೆ ತರ್ತಾನೆ. ಹೀಗೆ ಹಲವಾರು ಸುಧಾರಣೆ ಜಾರಿಗೆ ತರುವುದು ಅಷ್ಟೇ ಅಲ್ಲದೆ ತನ್ನ ಇಡೀ ಜೀವನವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಜೆಗಳ ಒಂದು ಕಾರ್ಯಕ್ಕಾಗಿ ಮೀಸಲಿಡ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಈತನನ್ನ ನಾವು ಪ್ರಜಾ ಕಲ್ಯಾಣ ಕಲ್ಪನೆಯ ಪಿತಾಮಹ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಇದೇ ಅಶೋಕನನ್ನ ನಾವು ದ್ವಿತೀಯ ಬುದ್ಧ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ವಿತೀಯ ಬುದ್ಧ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರ ಕಳಿಂಗ ಯುದ್ಧಕ್ಕೆ ನಡೆಯೋಕ್ಕಿಂತ ಮುಂಚೆ ಈತ ಒಬ್ಬ ಚಂಡಾಶೋಕನಾಗಿದ್ದ. ಏನಾಗಿದ್ರಿ? ಚಂಡಾಶೋಕ ಅಂದ್ರ ಯುದ್ಧ ಮಾರ್ಗವನ್ನು ಅನುಸರಿಸ್ತಕ್ಕಂಥ ವ್ಯಕ್ತಿ ಹಾಗೂ ಒಬ್ಬ ಕ್ರೂರ ವ್ಯಕ್ತಿಯಾಗಿದ್ದ ಅಂತ ಹೇಳ್ತು. ಕಾರಣ ಏನಪ್ಪಾ ಅಂದ್ರ ಬೌದ್ಧ ಧರ್ಮದಲ್ಲಿ ಕಂಡುಬರ್ತಕ್ಕಂಥ ದಿವ್ಯಾವುದಾನ ಮತ್ತು ಇನ್ನುಳಿದ ಸಾಹಿತ್ಯಗಳನ್ನ ಆಧಾರವಿಟ್ಟುಕೊಂಡು ಅವುಗಳಲ್ಲಿ ಉಲ್ಲೇಖಗೊಂಡಂತೆ ಈತನನ್ನ ಆರಂಭಿಕವಾಗಿ ಚಂಡಾಶೋಕ ಅಥವಾ ಒಬ್ಬ ಕ್ರೂರ ವ್ಯಕ್ತಿ ಅಂತ ಕರಿತಿದ್ದು. ಆದರೆ ಯಾವಾಗ ಈ ಚಂಡಾಶೋಕ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರ ತದನಂತರದ ಅವಧಿಯಲ್ಲಿ ಯಾವಾಗಪ್ಪ ಅಂತಂದ್ರ ಕ್ರಿಸ್ತಪೂರ್ವ 761 ನಡೆದಿರ್ತಕ್ಕಂಥ ಕಳಿಂಗ ಯುದ್ಧದ ನಂತರ ಈತ ಏನಕ್ಕನಪ್ಪ ಅಂದ್ರ ತನ್ನ ಒಂದು ಯುದ್ಧ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಅನುಸರಿಸ್ತಾನೆ. ಹೀಗಾಗಿ ಆ ಧರ್ಮ ಮಾರ್ಗವನ್ನು ಅನುಸರಿಸ್ತಕ್ಕಂಥ ಸಂದರ್ಭದಲ್ಲಿ ಬೌದ್ಧ ಸನ್ಯಾಸಿ ಆಗಿರ್ತಕ್ಕಂಥ ಉಪಗುಪ್ತನ ಒಂದು ಪ್ರಭಾವದಿಂದಾಗಿ, ಯಾರ ಪ್ರಭಾವದಿಂದಾಗಿ? ಉಪಗುಪ್ತನ ಒಂದು ಪ್ರಭಾವದಿಂದಾಗಿ ಈತ ಏನ್ ಮಾಡ್ತಾನಪ್ಪ ಅಂದ್ರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಉಳಿದ ಎಲ್ಲ ಜೀವನವನ್ನ ಜನರ ಕಲ್ಯಾಣಕ್ಕಾಗಿ ಕಳೆಯುವುದು ಅಷ್ಟೇ ಅಲ್ಲದೆ ಇಡೀ ಬೌದ್ಧ ಧರ್ಮವನ್ನ ಮುನ್ನಡೆಸ್ತಕ್ಕಂಥ ಒಂದು ಕಾರ್ಯವನ್ನು ಹಮ್ಮಿಕೋತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಕೇವಲ ಭಾರತದಲ್ಲಿ ಮಾತ್ರ ಜನಪ್ರಿಯತೆ ಹೊಂದಿರತಕ್ಕಂಥ ಒಂದು ಬೌದ್ಧ ಧರ್ಮವನ್ನ ಇಡೀ ವಿಶ್ವದಾದ್ಯಂತ ಪಸರಿಸುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ದೇಶಗಳಿಗೆ ನಿಯೋಗಗಳನ್ನ ನೇಮಕ ಮಾಡ್ತಾನೆ. ಹೀಗೆ ಹಲವಾರು ದೇಶಗಳ ನಿಯೋಗಗಳನ್ನು ನೇಮಕ ಮಾಡುವುದು ಅಷ್ಟೇ ಅಲ್ಲದೆ ಸ್ವತಃ ತನ್ನ ಮಕ್ಕಳಾಗಿರ್ತಕ್ಕಂತಹ ಮಹೇಂದ್ರ ಮತ್ತು ಸಂಘಮಿತ್ರ ಇವರಿಬ್ಬರನ್ನ ಏನ್ ಮಾಡ್ತಾನಪ್ಪ ಅಂದ್ರ ಶ್ರೀಲಂಕಾಗೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಕಳಿಸ್ತಾನೆ. ಹೀಗಾಗಿ ಒಟ್ಟಾರೆಯಾಗಿ ಅಶೋಕ ತನ್ನ ಕಾಲಾವಧಿಯಲ್ಲಿ
ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕಾಗಿ ಕೈಗೊಂಡಿರ್ತಕ್ಕಂಥ ಒಂದು ಎಲ್ಲ ಕ್ರಮಗಳ ಹಿನ್ನೆಲೆ ಇಟ್ಟುಕೊಂಡು ಆತನನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ದ್ವಿತೀಯ ಬುದ್ಧ ಅಥವಾ ಎರಡನೇ ಬುದ್ಧ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಆತನ ಒಂದು ಕಾಲಾವಧಿಯನ್ನ ಏನಂತ ಕರಿತೀವಪ್ಪ ಅಂತಂದ್ರ ಬೌದ್ಧ ಯುಗ ಅಂತ ಕರಿತೀವಿ. ಏನಂತ ಕರಿತೀವಿ? ಬೌದ್ಧ ಯುಗ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂದ್ರ ಬೌದ್ಧ ಧರ್ಮ ಮೂಲತಃ ಸ್ಥಾಪನೆ ಆಗಿದ್ದು ಗೌತಮ ಬುದ್ಧನಿಂದಾದ್ರೂ ಸಹ ಆ ಗೌತಮ ಬುದ್ಧನಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಬೌದ್ಧ ಧರ್ಮವನ್ನ ಇಡೀ ವಿಶ್ವದಾದ್ಯಂತ ಜನಪ್ರಿಯಗೊಳ್ಳುವಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಈ ಅಶೋಕ ಅಂತಕ್ಕಂಥ ವ್ಯಕ್ತಿ. ಕಾರಣ ಈತ ಕ್ರಿಸ್ತ ಪೂರ್ವ 750ರಲ್ಲಿ ಪಾಟಲಿಪುತ್ರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ 3ನೇ ಬೌದ್ಧ ಸಮ್ಮೇಳನ ಏರ್ಪಡಿಸ್ತಾನೆ. ಹೀಗೆ ಒಟ್ಟಾರೆಯಾಗಿ ಅಶೋಕ ತನ್ನ ಒಂದು ಆಡಳಿತ ಅವಧಿಯಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಎಲ್ಲ ಸುಧಾರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಹಾಗೂ ಆತನಲ್ಲಿ ಕಂಡು ಬರ್ತಕ್ಕಂಥ ಒಂದು ಎಲ್ಲ ಉದಾರ ಗುಣಗಳನ್ನ ಆಧಾರವಿಟ್ಟುಕೊಂಡು ಈ ವ್ಯಕ್ತಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಅಶೋಕ ಮಹಾಶಯ ಅಂತ ಕರಿತೀವಿ. ಏನಂತ ಕರಿತೀವಿ? ಅಶೋಕ ಮಹಾಶಯ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಪ್ರಜಾ ಕಲ್ಯಾಣ ಕಲ್ಪನೆಯ ಪಿತಾಮಹ ಅಂತ ಕರಿತೀವಿ. ಜೊತೆಗೆ ದ್ವಿತೀಯ ಬುದ್ಧ ಅಥವಾ ಎರಡನೇ ಬುದ್ಧ ಅಂತ ಕರಿತೀವಿ. ಹೀಗೆ ಇಷ್ಟೆಲ್ಲ ಒಂದು ಪ್ರಖ್ಯಾತಿಯನ್ನಗೊಂಡಿರ್ತಕ್ಕಂಥ ಈ ಅಶೋಕ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಅಶೋಕ ಅಂತ ಕೈಗೊಂಡಾಗ ಈತ ಮೌರ್ಯ ಸಾಮ್ರಾಜ್ಯದಲ್ಲಿ ಬಿಂದುಸಾರನ ನಂತರ ಆಳ್ವಿಕೆ ಬರ್ತಾನೆ. ಯಾರ ನಂತರ ಆಳ್ವಿಕೆ ಬರ್ತಾನ್ರಿ? ಬಿಂದುಸಾರನ ನಂತರ ಆಳ್ವಿಕೆ ಬರ್ತಾನೆ. ಹೀಗೆ ಈ ಬಿಂದುಸಾರನ ನಂತರ ಆಳ್ವಿಕೆ ಬಂದಿರತಕ್ಕಂಥ ಈತನ ಒಂದು ಕಾಲಾವಧಿಯನ್ನು ತೆಗೆದುಕೊಂಡಾಗ ಈತ ಕ್ರಿಸ್ತ ಪೂರ್ವ 773 ಹಿಡಿಕೊಂಡು ಕ್ರಿಸ್ತ ಪೂರ್ವ 732 ಹೀಗೆ ಸುಮಾರು 41 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಹೀಗೆ ಈ 41 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಕ್ಕಂಥ ಈ ಅಶೋಕನ ಆರಂಭಿಕ ಜೀವನದ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಯಾವ ವಿಷಯದ ಬಗ್ಗೆ ರೀ? ಅರ್ಲಿ ಲೈಫ್ ಆಫ್ ಅಶೋಕ. ಅಶೋಕನ ಒಂದು ಆರಂಭಿಕ ಜೀವನ. ಇನ್ನು ಅಶೋಕನ ಒಂದು ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಇವನ ಒಂದು ಮೂಲ ಕುಟುಂಬದ ಹಿನ್ನೆಲೆಗೆ ಬಂದಾಗ ಈತ ಬಿಂದುಸಾರ ಮತ್ತು ಸುಭದ್ರಾಂಗಿ ಅಂತಕ್ಕಂಥ ದಂಪತಿಗಳ ಉದರದಲ್ಲಿ ಜನಿಸ್ತಾನೆ. ಯಾರು ಉದರದಲ್ರಿ? ಬಿಂದುಸಾರ ಮತ್ತು ಸುಭದ್ರಾಂಗಿ. ಹೀಗೆ ಈ ಒಂದು ಬಿಂದುಸಾರ ಮತ್ತು ಸುಭದ್ರಾಂಗಿ ಅಂತಕ್ಕಂಥ ವ್ಯಕ್ತಿಗಳು ಯಾಕಪ್ಪ ಅಂದ್ರ ಅಶೋಕನ ತಂದೆ ತಾಯಿಗಳ ಕಂಡು ಬರ್ತಾರೆ. ಹೀಗಾಗಿ ಅಶೋಕನ ತಂದೆ ಬಿಂದುಸಾರ, ತಾಯಿ ಸುಭದ್ರಾಂಗಿ. ಹೀಗೆ ಈ ಬಿಂದುಸಾರ ಮತ್ತು ಸುಭದ್ರಾಂಗಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಅಶೋಕನ ಜೀವನವನ್ನು ನೋಡೋಕ್ಕಿಂತ ಮುಂಚೆ ಮೂಲತಃ ಬೌದ್ಧ ಗ್ರಂಥಗಳಾಗಿರ್ತಕ್ಕಂಥ ದೀಪವಂಶ ಮತ್ತು ಮಹಾವಂಶದ ಪ್ರಕಾರ ಈ ಬಿಂದುಸಾರ ಅಂತಕ್ಕಂಥ ವ್ಯಕ್ತಿಗೆ ಸುಮಾರು 16 ಜನ ಪತ್ನಿಯರು ಹಾಗೂ 101 ಜನ ಮಕ್ಕಳು ಇರ್ತಾರೆ ಅಂತ ಹೇಳ್ತಾರೆ. ಎಷ್ಟು ಜನ ರೀ? ಈ ಬಿಂದುಸಾರ ಅಂತಕ್ಕಂಥ ವ್ಯಕ್ತಿಗೆ 16 ಜನ ಪತ್ನಿಯರು ಹಾಗೂ 101 ಜನ ಮಕ್ಕಳು ಇರ್ತಾರೆ. ಹೀಗಾಗಿ ಆ 101 ಜನ ಮಕ್ಕಳ ಪೈಕಿ ಅತ್ಯಂತ ಶ್ರೇಷ್ಠ ಮಗ ಯಾರಪ್ಪ ಅಂದ್ರ ಈ ಅಶೋಕ ಅಂತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಬಿಂದುಸಾರ ಮತ್ತು ಸುಭದ್ರಾಂಗಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಇದೇ ಅಶೋಕ ತನ್ನ ತಂದೆಯ ಆಡಳಿತ ಅವಧಿಯಲ್ಲಿ ಈತ ಆರಂಭಿಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ತಕ್ಷಶಿಲಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ, ಯಾವ್ದ್ರಿ? ತಕ್ಷಶಿಲಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು ಸ್ಥಳವನ್ನು ನೋಡಿಕೊಳ್ತಕ್ಕಂಥ ಗವರ್ನರ್ ಆಗಿ ನೇಮಕೊಂಡಿರ್ತಾನೆ. ಏನಾಗಿ ನೇಮಕೊಂಡಿರ್ತಾನೆ? ರಾಜ್ಯಪಾಲನಾಗಿ ನೇಮಕೊಂಡಿರ್ತಾನೆ. ಹೀಗಾಗಿ ಅಶೋಕನ ಆರಂಭಿಕ ಜೀವನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಬಿಂದುಸಾರ ಮತ್ತು ಸುಭದ್ರಾಂಗಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಅಶೋಕ ತದನಂತರದಲ್ಲಿ ತನ್ನ ತಂದೆಯಾಗಿರ್ತಕ್ಕಂಥ ಬಿಂದುಸಾರನ ಆಳ್ವಿಕೆ ಅವಧಿಯಲ್ಲಿ ಏನಾಗಿರ್ತಾನಪ್ಪ ಅಂದ್ರ ತಕ್ಷಶಿಲಾ ಪ್ರಾಂತ್ಯದ ಒಂದು ರಾಜ್ಯಪಾಲನಾಗಿ ಅಥವಾ ಪ್ರಾಂತ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾನೆ. ಹೀಗೆ ತಕ್ಷಶಿಲಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ತದನಂತರದ ಅವಧಿಯಲ್ಲಿ ಈತ ಏನಕ್ಕಪ್ಪ ಅಂದ್ರ ತಕ್ಷಶಿಲದಿಂದ ಉಜ್ಜಯಿನಿ ಅಂತಕ್ಕಂಥ ಒಂದು ಸ್ಥಳದ ಒಂದು ಪ್ರಾಂತ್ಯಾಧಿಕಾರಿ ಅಥವಾ ಗವರ್ನರ್ ಆಗಿ ನೇಮಕವಾತಾನೆ. ಯಾವ ಸ್ಥಳ ರೀ? ಆವಂತಿ ಅಂತಕ್ಕಂಥ ಒಂದು ಮಹಾಜನಪದದ ರಾಜಧಾನಿ ಯಾವ್ದ್ರಿ? ಈ ಉಜ್ಜಯಿನಿ. ಹೀಗೆ ಈ ಒಂದು ಉಜ್ಜಯಿನಿ ಸ್ಥಳದ ಒಂದು ಪ್ರಾಂತ್ಯಾಧಿಕಾರಿಯಾಗಿ ನೇಮಕವಾತಾನೆ. ಕಾರಣ ಏನಪ್ಪಾ ಅಂತಂದ್ರ ಒಂದು ಕಡೆ ಆರಂಭಿಕವಾಗಿ ಬಿಂದುಸಾರ ಆಳ್ವಿಕೆ ಮಾಡುವಾಗ ಬಿಂದುಸಾರನಿಗೆ 101 ಜನ ಮಕ್ಕಳು. ಆ 101 ಜನರ ಮಕ್ಕಳ ಪೈಕಿ ಪ್ರಮುಖ ವ್ಯಕ್ತಿಗಳಂದಾಗ ಮೊದಲನೇ ಮಗ ಸುಶೀಮ ಅಂತಕ್ಕಂಥ, ಎರಡನೇ ಮಗ ಅಶೋಕ, ಮೂರನೇ ಮಗ ತಿಷ್ಯ. ಹೀಗೆ ಈ 3 ಮಕ್ಕಳಂತ ಹೇಳ್ಕೊಂಡಾಗ ಅದರಲ್ಲಿ ಸುಶೀಮ ಅಂತಕ್ಕಂಥ ವ್ಯಕ್ತಿ ಉಜ್ಜಯಿನಿಯ ಪ್ರಾಂತ್ಯಾಧಿಕಾರಿಯಾಗಿರ್ತಾನು, ಅಶೋಕ ಅಂತಕ್ಕಂಥ ವ್ಯಕ್ತಿ ತಕ್ಷಶಿಲದ ಪ್ರಾಂತ್ಯಾಧಿಕಾರಿಯಾಗಿರ್ತಾನೆ. ಹೀಗೆ ಈ ರೀತಿಯಾಗಿ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೇ ಈ ಒಂದು ಉಜ್ಜಯಿನಿಯನ್ನ ಆಳ್ವಿಕೆ ಮಾಡ್ತಕ್ಕಂಥ ಸುಶೀಮನ ವಿರುದ್ಧ, ಯಾರ ವಿರುದ್ಧ? ಸುಶೀಮನ ವಿರುದ್ಧ ಅಲ್ಲಿಯ ಒಂದು ಜನತೆ ದಂಗೆ ಹೇಳ್ತಾರೆ. ಹೀಗಾಗಿ ಆ ಒಂದು ಜನತೆ ದಂಗೆ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ದಂಗೆಯನ್ನು ತಡೆಗಟ್ಟುವಲ್ಲಿ ಈ ಸುಶೀಮ ಏನಕ್ಕಪ್ಪ ಅಂದ್ರ ಸಂಪೂರ್ಣವಾಗಿ ವಿಫಲವಾಗ್ತಾನೆ. ಹೀಗೆ ಯಾವಾಗ ಈ ಒಂದು ಘಟನೆಯ ಬಗ್ಗೆ ಈ ಒಂದು ಅಶೋಕನಿಗೆ ಸುದ್ದಿ ಮೂಡಿದತ್ತೋ ಅದನ್ನ ಅರಿತಂತಹ ಅಶೋಕ ಏನ್ ಮಾಡ್ತಾನಪ್ಪ ಅಂತಂದ್ರ
ತಕ್ಷಶಿಲೆ ಬಿಟ್ಟು ಉಜ್ಜಯಿನಿಗೆ ಬಂದು ಆ ಉಜ್ಜಯಿನಿಯಲ್ಲಿ ಇರ್ತಕ್ಕಂಥ ಒಂದು ದಂಗೆಯನ್ನ ಸಂಪೂರ್ಣವಾಗಿ ಅಡಗಿಸ್ತಾನೆ. ಹೀಗೆ ಉಜ್ಜಯಿನಿ ಇರ್ತಕ್ಕಂಥ ದಂಗೆಯನ್ನು ಸಂಪೂರ್ಣವಾಗಿ ಅಡಗಿಸುವುದು ಅಷ್ಟೇ ಅಲ್ಲದೆ ಈ ಸುಶೀಮನ ಬದಲಾಗಿ ಇದೇ ಅಶೋಕ ಅಂತಕ್ಕಂಥ ವ್ಯಕ್ತಿ ಏನಾಕನಪ್ಪ ಅಂತಂದ್ರೆ ಈ ಒಂದು ಉಜ್ಜಯಿನಿಯ ರಾಜ್ಯಪಾಲನಾಗಿ ಅಥವಾ ಕ್ರಾಂತ್ಯಾಧಿಕಾರಿಯಾಗಿ ನೇಮಕವಾಗ್ತಾನೆ. ಹೀಗೆ ಒಟ್ಟಾರೆಯಾಗಿ ಅಶೋಕನ ಒಂದು ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಈತ ಆರಂಭಿಕವಾಗಿ ತಕ್ಷಶಿಲೆಯಲ್ಲಿ ರಾಜ್ಯಪಾಲನೆಗೆ ಕಾರ್ಯನಿರ್ವಹಿಸ್ತಾನು. ತದನಂತರದ ಅವಧಿಯಲ್ಲಿ ಉಜ್ಜಯಿನಿ ಪ್ರದೇಶದ ಒಂದು ರಾಜ್ಯಪಾಲನೆಗೆ ನೇಮಕವಾದ. ಹೀಗಾಗಿ ಆ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ಮಹಾದೇವಿ ಎಂಬುವಳನ್ನ, ಯಾರನ್ರಿ ಮಹಾದೇವಿ ಎಂಬುವಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಪ್ರೀತಿಸಿ ವಿವಾಹಕನ್. ಯಾರನ್ರಿ ಮಹಾದೇವಿ ಎಂಬುವಳನ್ನ ಪ್ರೀತಿಸಿ ವಿವಾಹಕನ್. ಹೀಗಾಗಿ ಅಶೋಕನ ಆರಂಭಿಕ ಅಥವಾ ಮೊದಲನೇ ಹೆಂಡತಿ ಅಂತ ತೆಗೆದುಕೊಂಡಾಗ ಮಹಾದೇವಿ ಅಂತ ಹೇಳ್ಬೋದು. ಹೀಗೆ ಈ ಮಹಾದೇವಿಯನ್ನ ಪ್ರೀತಿಸಿ ವಿವಾಹಕನು ಇವಳಿಗೆ ಮಹೇಂದ್ರ ಮತ್ತು ಸಂಘಮಿತ್ರ ಅಂತಕ್ಕಂಥ ಇಬ್ಬರು ಮಕ್ಕಳು ಜನಿಸ್ತಾರೆ. ಹೀಗೆ ಒಟ್ಟಾರೆಯಾಗಿ ಉಜ್ಜಯಿನಿಯಲ್ಲಿ ಮಹಾದೇವಿಯನ್ನ ಮದುವೆ ಆಗಿರ್ತಕ್ಕಂಥ ಇದೇ ಅಶೋಕ ತದನಂತರ ಅವಧಿಯಲ್ಲಿ ಮತ್ತೆ 3 ಜನ ರಾಣಿಯನ್ನ ಮದುವೆ ಹಾಕಣ. ಆ 3 ಜನ ರಾಣಿಯರು ಯಾರಪ್ಪ ಅಂತಂದ್ರ ಮೊದಲನೆಯವಳು ಮಹಾದೇವಿ, ತದನಂತರದಲ್ಲಿ ಚಾರುವಾಕ ಅಂತಕ್ಕಂಥ ಮತ್ತೊಬ್ಬ ಸ್ತ್ರೀ. ಕೆಲವೊಂದು ಪುಸ್ತಕ ಚಾರುವಾಕ ಅಂತಾನು ಕೊಡ್ತಾರೆ. 2ನೇ ಪತ್ನಿ ಅಂದಾಗ ಚಾರುವಾಕ ಅಂತ ಹೇಳ್ಬೋದು. 3ನೇ ಒಂದು ಪತ್ನಿ ಅಂತ ತೆಗೆದುಕೊಂಡಾಗ ತಿಶ್ಯರಕ್ಷಿತ ಅಂತ ಹೇಳ್ಬೋದು. 4ನೇ ಒಂದು ಪತ್ನಿ ಅಂತ ತೆಗೆದುಕೊಂಡಾಗ ಅಸಂಧಿ ಮಿತ್ರ ಅಂತ ಹೇಳ್ಬೋದು. ಯಾವ್ದ್ರಿ ಅಸಂಧಿ ಮಿತ್ರ. ಹೀಗೆ ಈ 4 ಜನರು ಯಾರಪ್ಪ ಅಂತಂದ್ರೆ ಅಶೋಕನ ರಾಣಿಯರು ಅಂತ ಹೇಳ್ಬೋದು. ಅದರಲ್ಲಿ ಆರಂಭಿಕ ರಾಣಿ ಅಂದಾಗ ರಾಣಿ ಅಥವಾ ಹೆಂಡತಿ ಅಂತ ಹೇಳ್ಬೋದು. ಹೀಗಾಗಿ ಆರಂಭಿಕ ಹೆಂಡತಿ ಅಂದಾಗ ಮಹಾದೇವಿ, ಇವಳು ಮೊದಲನೇ ಹೆಂಡತಿ. ತದನಂತರದಲ್ಲಿ ಚಾರುವಾಕ ಅಥವಾ ಚಾರುವಾಕ ಎಂಬುವಳನ್ನು ಮದುವೆ ಹಾಕನು. ತದನಂತರದಲ್ಲಿ ತಿಶ್ಯ ರಕ್ಷಿತ, ಅಸಂಧಿ ಮಿತ್ರ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ರಾಣಿಯರನ್ನು ಹೊಂದಿರ್ತಾನೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ರಾಣಿಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡಿಕೊಂಡು ಅಶೋಕನಿಗೆ ಮುಖ್ಯವಾಗಿ 6 ಜನ ಮಕ್ಕಳು ಜನಿಸಿರ್ತಾರೆ. ಎಷ್ಟು ಜನ ಮಕ್ಕಳು ರೀ? 6 ಜನ ಮಕ್ಕಳು. ಆ 6 ಜನ ಮಕ್ಕಳು ಯಾರಪ್ಪ ಅಂತಂದ್ರ ಒಂದು ಮಹೇಂದ್ರ, 2 ಸಂಘಮಿತ್ರ, 3 ಕುಣಾಲ, 4 ಜಲೌಕ, 5 ಸುಭಾಗಶೇನ, 6 ಚಾರುಮತಿ. ಹೀಗೆ ಒಟ್ಟಾರೆಯಾಗಿ ಉಜ್ಜಯಿನಿಯಲ್ಲಿ ಮಹಾದೇವಿಯನ್ನ ಮದುವೆಯಾದ ನಂತರ ಆ ಮಹಾದೇವಿಗೆ ಮಹೇಂದ್ರ ಮತ್ತು ಸಂಘಮಿತ್ರ ಅಂತಕ್ಕಂಥ ಮಕ್ಕಳು ಜನಿಸ್ತಾರೆ. ತದನಂತರ ಅವಧಿಯಲ್ಲಿ ಚಾರ್ವಾಕ, ತಿಶ್ಯರಕ್ಷಿತ ಮತ್ತು ಅಸಂಧಿ ಮಿತ್ರ ಹೀಗೆ ಇನ್ನುಳಿದ ರಾಣಿಯರ ಮದುವೆಯಾದ ನಂತರ ಒಟ್ಟಾರೆಯಾಗಿ ಅಶೋಕನ ಒಂದು ಕುಟುಂಬದ ಹಿನ್ನೆಲೆ ಬಂದಾಗ ಈತನಿಗೆ ಒಟ್ಟು 6 ಜನ ಮಕ್ಕಳು ಕೊಂಡು ಬರ್ತಾರೆ. ಆ 6 ಜನ ಮಕ್ಕಳು ಯಾರಪ್ಪ ಅಂದ್ರ ಮಹೇಂದ್ರ, ಸಂಘಮಿತ್ರೆ, ಕುಣಾಲ ಅಂತ ಹೇಳ್ಕೊಂಡಾಗ ಈತ ಒಬ್ಬ ಬ್ಲೈಂಡ್ ಪರ್ಸನ್ ಆಗಿರ್ತಾನೆ. ಈತನಿಗೆ ಕಣ್ಣಿರುವುದಿಲ್ಲ. ಹೀಗಾಗಿ ಅಶೋಕನಿಗೆ ಜನಿಸಿದ ಕಣ್ಣಿಲ್ಲದ ಮಗ ಯಾರಪ್ಪ ಅಂತಂದ್ರ ಕುಣಾಲ ಅಂತ ಹೇಳ್ಬೋದು. ಹೀಗೆ ಕುಣಾಲ ಅಂತ ತೆಗೆದುಕೊಂಡಾಗ ಒಬ್ಬ ಕಣ್ಣಿಲ್ಲದ ಮಗ ಜನಿಸ್ತಾನು. ತದನಂತರದಲ್ಲಿ ಮತ್ತೊಬ್ಬ ಮಗ ಇರ್ತಾನೆ, ಜಲೌಕ ಅಂತಕ್ಕಂಥ ವ್ಯಕ್ತಿ ಇರ್ತಾನು. ತದನಂತರದಲ್ಲಿ ಸುಭಾಗಶೇನ ಹಾಗೂ ಅಶೋಕನ ಪ್ರೀತಿಯ ಮಗಳು ಚಾರುಮತಿ. ಹೀಗೆ ಇವರೆಲ್ಲರೂ ಯಾರಪ್ಪ ಅಂತಂದ್ರ ಅಶೋಕನ ಮಕ್ಕಳು ಅಂತ ಹೇಳ್ಬೋದು. ಹೀಗೆ ಈ ಎಲ್ಲವನ್ನು ಮಕ್ಕಳ ಜೊತೆಗೆ ಉತ್ತಮ ಜೀವನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಯಕ್ಕೆ ಅಶೋಕನ ಒಂದು ವ್ಯಕ್ತಿತ್ವವನ್ನು ತೆಗೆದುಕೊಂಡಾಗ ಅಶೋಕ ಏನಾಗಿರ್ತಾನಪ್ಪ ಅಂದ್ರ ಒಬ್ಬ ಕ್ರೂರ ವ್ಯಕ್ತಿಯಾಗಿರ್ತಾನ ಅಥವಾ ಒಬ್ಬ ಚಂಡಾಶೋಕನಾಗಿರ್ತಾನ. ಕಾರಣಪ್ಪ ಅಂದ್ರೆ ಈ ಒಂದು ಹೇಳಿಕೆಯನ್ನ ಯಾವುದರ ಆಧಾರದ ಮೇಲೆ ನಾವು ಹೇಳ್ತೀವಪ್ಪ ಅಂತಂದ್ರೆ ಬೌದ್ಧ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ದಿವ್ಯವದಾನ ಅಂತಕ್ಕಂಥ ಒಂದು ಗ್ರಂಥ ಆಗಿರ್ಬೋದು, ಹಾಗೂ ದೀಪವಂಶ ಮತ್ತು ಮಹಾವಂಶ ಆಗಿರ್ಬೋದು. ಹೀಗೆ ಈ ಒಂದು ಕೃತಿಗಳಲ್ಲಿ ಉಲ್ಲೇಖಗೊಂಡಂತೆ ಅಶೋಕ ಆರಂಭಿಕವಾಗಿ ಏನಾಗಿರ್ತಾನಪ್ಪ ಅಂದ್ರೆ ಒಬ್ಬ ಕ್ರೂರ ವ್ಯಕ್ತಿ ಹಾಗೂ ಒಬ್ಬ ಚಂಡಾಶೋಕನಾಗಿರ್ತಾನೆ. ಅದರಲ್ಲೂ ದಿವ್ಯವದಾನ ಅಂತಕ್ಕಂಥ ಒಂದು ಕೃತಿಯನ್ನು ತೆಗೆದುಕೊಂಡಾಗ ಯಾವ್ದ್ರಿ ಬೌದ್ಧ ಸಾಹಿತ್ಯವಾಗಿರ್ತಕ್ಕಂಥ ದಿವ್ಯವದಾನ ಅಂತಕ್ಕಂಥ ಒಂದು ಕೃತಿಯನ್ನು ತೆಗೆದುಕೊಂಡಾಗ ಇದು ಅಶೋಕನ ವ್ಯಕ್ತಿತ್ವಕ್ಕೆ ಸಂಬಂಧಿಸಿರ್ತಕ್ಕಂಥ ಮೊಟ್ಟ ಮೊದಲ ಕೃತಿ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ದಿವ್ಯವದಾನ ಅಂತಕ್ಕಂಥ ಕೃತಿಯಲ್ಲಿ ಅಶೋಕನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದ ವಿವರಣೆ ಕಂಡು ಬರ್ತಾವೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಅಶೋಕ ಆರಂಭಿಕವಾಗಿ ಏನಾಗಿರ್ತಾನಪ್ಪ ಅಂದ್ರೆ ಒಬ್ಬ ಚಂಡಾಶೋಕ ಅಥವಾ ಒಬ್ಬ ಕ್ರೂರ ವ್ಯಕ್ತಿಯಾಗಿರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಆತ ಕೇವಲ ಯುದ್ಧ ಮಾರ್ಗವನ್ನು ಮಾತ್ರ ಅನುಸರಿಸ್ತಿರ್ತಾನೆ. ಹೀಗಾಗಿ ಈ ಯುದ್ಧ ಮಾರ್ಗವನ್ನು ಅನುಸರಿಸ್ತಕ್ಕಂಥ ಸಂದರ್ಭದಲ್ಲಿ ಇದೇ ವ್ಯಕ್ತಿ ತದನಂತರದ ಅವಧಿಯಲ್ಲಿ ಏನಕ್ಕನಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಹೀಗೆ ಮೌರ್ಯ ಸಾಮ್ರಾಜ್ಯದ ಅಧಿಕಾರವನ್ನು ಯಾವ ರೀತಿ ವಹಿಸ್ಕೊಳ್ತಾನಪ್ಪ ಅಂತಂದ್ರ ಈತ ಆರಂಭಿಕವಾಗಿ ತನ್ನ ತಂದೆಯ ಕಾಲಾವಧಿಯಲ್ಲಿ
ತಕ್ಷಶಿಲ ಮತ್ತು ಉಜ್ಜಯಿನಿ ಪ್ರಾಂತ್ಯಗಳ ಒಂದು ರಾಜ್ಯಪಾಲನೆ ಕಾರ್ಯನಿರ್ವಹಿಸ್ತಾನು. ತದನಂತರದ ಅವಧಿಯಲ್ಲಿ ಕ್ರಿಸ್ತಪೂರ್ವ 273ರಲ್ಲಿ ಅಶೋಕನ ತಂದೆಯಾಗಿರ್ತಕ್ಕಂಥ ಬಿಂದುಸಾರ ಏನಕಂಪ ಅಂದ್ರ ಮರಣವನ್ನಪ್ತಾನೆ. ಯಾರೀ ಬಿಂದುಸಾರ. ಯಾವಾಗ್ರಿ? ಕ್ರಿಸ್ತಪೂರ್ವ 273ರಲ್ಲಿ. ಆ ಸಮಯಕ್ಕೆ ಅಶೋಕ ಉಜ್ಜಯಿನಿಯ ಪ್ರಾಂತ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾನೆ. ಹೀಗೆ ತಾನು ಯಾವಾಗ ಉಜ್ಜಯಿನಿಯ ಪ್ರಾಂತ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾನೋ ಆ ಸಮಯಕ್ಕೆ ಆತನ ತಂದೆಯಾಗಿರ್ತಕ್ಕಂಥ ಬಿಂದುಸಾರ ಏನಕನಪ್ಪ ಅಂತಂದ್ರೆ ಮರಣವನ್ನಪ್ತಾನೆ. ಹೀಗೆ ಯಾವಾಗ ಬಿಂದುಸಾರನ ಮರಣಪ್ತಾನೋ ಆ ಸಮಯಕ್ಕೆ ಈ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸಿಕೊಳ್ಳಿಕ್ಕೆ ಬರ್ತಾನೆ. ಹೀಗೆ ಮೌರ್ಯ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸಿಕೊಳ್ಳಿಕ್ಕೆ ಬಂದನಾದ್ರೂ ಸಹ ಆತ ನೇರವಾಗಿ ಅಧಿಕಾರರೂಢನಾಗುವುದಿಲ್ಲ. ಕಾರಣ ಏನಪ್ಪಾ ಅಂದ್ರ ಕ್ರಿಸ್ತಪೂರ್ವ 273ರಲ್ಲಿ ಅಧಿಕಾರವನ್ನು ಏರಲಿಕ್ಕೆ ಬಂದಿರತಕ್ಕಂಥ ಈ ಅಶೋಕನನ್ನ ಆತನ ಎಲ್ಲ ಸಹೋದರರು ಏನ್ ಮಾಡ್ತಾರಪ್ಪ ಅಂದ್ರ ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಆ ಒಂದು ವಿರೋಧದ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ 273 ಹಿಡ್ಕೊಂಡು ಕ್ರಿಸ್ತಪೂರ್ವ 269ರವರೆಗೆ ಸುಮಾರು 4 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟದಲ್ಲಿ ತೊಡಗುತ್ತಾನೆ. ಯಾರೀ? ಇದೇ ಅಶೋಕ. ಕಾರಣ ಬಿಂದುಸಾರನ ಮರಣದ ನಂತರ ಆತ ಮೌರ್ಯ ಸಾಮ್ರಾಜ್ಯದ ಅಧಿಪತಿ ಆಗಲಿಕ್ಕೆ ಬರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಅವನ ಒಂದು ಅಧಿಪತ್ಯವನ್ನ ಈ ಒಂದು ಬಿಂದುಸಾರನ ಇನ್ನುಳಿದ ಮಕ್ಕಳು ಅಥವಾ ಅಶೋಕನ ಸಹೋದರರು ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ತನ್ನ ಒಂದು ಸಹೋದರನ ಸದೆ ಬಡಿಯುವ ಸಲುವಾಗಿ ಕ್ರಿಸ್ತಪೂರ್ವ 273 ಹಿಡ್ಕೊಂಡು ಕ್ರಿಸ್ತಪೂರ್ವ 269ರವರೆಗೆ ಸುಮಾರು 4 ವರ್ಷಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರೆ ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಕೈಗೊಂಡು ಕೊನೆಗೆ ಕ್ರಿಸ್ತಪೂರ್ವ 269ರಲ್ಲಿ ತನ್ನ ಒಂದು ಎಲ್ಲ 100 ಜನ ಸಹೋದರರನ್ನ ಕೊಂದು ಹಾಕಿ ಕ್ರಿಸ್ತಪೂರ್ವ 269ರಲ್ಲಿ ಯಾಕನಪ್ಪ ಅಂತಂದ್ರ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನವನ್ನು ಏರ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅಶೋಕ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿದ್ದು ಯಾವಾಗ ಅಂದಾಗ ಕ್ರಿಸ್ತಪೂರ್ವ 269ರಲ್ಲಿ. ಇನ್ನು ಅವನ ಒಂದು ಕಾಲಾವಧಿ ಯಾವ್ದು ತಗೊಂಡಿದ್ರು ನಾವು? ಕ್ರಿಸ್ತಪೂರ್ವ 273. ಇನ್ನು ಕ್ರಿಸ್ತಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈತ ಕ್ರಿಸ್ತಪೂರ್ವ 269ರಲ್ಲಿ ಸಿಂಹಾಸನವನ್ನು ಏರ್ಲಿಕ್ಕೆ ಕಾರಣ. ಅದರಲ್ಲಿ 4 ವರ್ಷಗಳ ಕಾಲ ತಡವಾಗಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ಆ 4 ವರ್ಷಗಳ ಅವಧಿಯಲ್ಲಿ ಆತ ತನ್ನ ಒಂದು ಸಹೋದರರೊಂದಿಗೆ, ಎಷ್ಟು ಜನ ಸಹೋದರರೊಂದಿಗೆ? 100 ಜನ ಸಹೋದರರೊಂದಿಗೆ. ಕೆಲವೊಂದು ಪುಸ್ತಕದಲ್ಲಿ 99 ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ ಹೇಳ್ರಿ? ಒಂದು ಪುಸ್ತಕದಾಗ 100 ಜನ ಮಕ್ಕಳು ಅಂತ ಹೇಳ್ತಾರೆ. ಯಾರಿಗ್ರಿ? ಬಿಂದುಸಾರನಿಗೆ. ಮತ್ತೆ ಕೆಲವೊಂದು ಪುಸ್ತಕದಾಗ ಬಿಂದುಸಾರನಿಗೆ 101 ಜನ ಮಕ್ಕಳು ಅಂತ ಹೇಳ್ತಾರೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು 101 ಜನ ಮಕ್ಕಳು ತೆಗೆದುಕೊಂಡಾಗ ನಾವು 100 ಜನ ಸಹೋದರ ಅಂತ ತಿಳ್ಕೋಬೇಕು. ಅಥವಾ 100 ಜನ ಸಹೋದರ ತೆಗೆದುಕೊಂಡಾಗ ಇನ್ನುಳಿದ 99 ಜನ ಸಹೋದರ ಅಂತ ತಿಳ್ಕೋಬೇಕು. ಹೀಗೆ ಒಟ್ಟಾರೆಯಾಗಿ ಅಶೋಕ ತಾನು ಅಧಿಕಾರಕ್ಕೆ ಬರ್ತಕ್ಕಂಥ ಆರಂಭಿಕ 4 ವರ್ಷಗಳ ಅವಧಿಯಲ್ಲಿ ತನ್ನ ಒಂದು ಎಲ್ಲ ಸಹೋದರರೊಂದಿಗೆ ಹೋರಾಟವನ್ನು ಕೈಗೊಳ್ತಾನೆ. ಹೀಗಾಗಿ ಆ ಒಂದು ಹೋರಾಟದ ಸಂದರ್ಭದಲ್ಲಿ ಸುಮಾರು 4 ವರ್ಷಗಳ ನಿರಂತರ ಒಂದು ಯುದ್ಧದಲ್ಲಿ ತನ್ನ 99 ಅಥವಾ ತನ್ನ 100 ಜನ ಸಹೋದರರನ್ನ ಕೊಂದು ಹಾಕಿ ಕ್ರಿಸ್ತಪೂರ್ವ 269ರಲ್ಲಿ ಏನಕ್ಕನಪ್ಪ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನ ಇರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಆತ ಮೌರ್ಯ ಸಾಮ್ರಾಜ್ಯದ ಅಧಿಪತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಸಹಾಯ ಮಾಡಿದ ವ್ಯಕ್ತಿ ಅಂದಾಗ ರಾಧಾಗುಪ್ತ ಅಂತಕ್ಕಂಥ ವ್ಯಕ್ತಿ. ಯಾರೀ? ರಾಧಾಗುಪ್ತ. ಈತ ಯಾರಪ್ಪ ಅಂದ್ರ ಮೌರ್ಯರ ಮಂತ್ರಿ ಅಥವಾ ಬಿಂದುಸಾರನ ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಈ ಮಂತ್ರಿ. ಹೀಗೆ ಈ ರಾಧಾಗುಪ್ತ ಅಂತಕ್ಕಂಥ ಮಂತ್ರಿಯ ಸಹಾಯದಿಂದಾಗಿ ಈತ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನವನ್ನು ಏರ್ತಾನೆ. ಯಾರೀ? ಇದೇ ಅಶೋಕ. ಹೀಗಾಗಿ ಅಶೋಕ ಸಿಂಹಾಸನ ಏರುವಾಗ ಅವನಿಗೆ ಸಹಾಯ ಮಾಡಿದ ಮಂತ್ರಿ ಎಂದಾಗ ರಾಧಾಗುಪ್ತ ಅಂತ ಹೇಳ್ಬೋದು. ಹೀಗೆ ರಾಧಾಗುಪ್ತನ ಸಹಾಯದಿಂದ ತನ್ನ ಒಂದು ಎಲ್ಲ ಸಹೋದರನ ಸದೆ ಬಡಿದು ಕ್ರಿಸ್ತಪೂರ್ವ 269ರಲ್ಲಿ ಮೌರ್ಯ ಸಾಮ್ರಾಜ್ಯದ ಅಧಿಪತಿಯಾಗಿ ನೇಮಕವಾದನು. ಹೀಗೆ ಈ ಮೌರ್ಯ ಸಾಮ್ರಾಜ್ಯದ ಅಧಿಪತಿಯಾಗಿ ನೇಮಕೊಂಡಿರ್ತಕ್ಕಂಥ ಇದೇ ಅಶೋಕ ತದನಂತರದ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಸಾಮ್ರಾಜ್ಯ ವಿಸ್ತಾರವನ್ನು ಕೈಗೊಳ್ತಾನೆ. ಹೀಗಾಗಿ ಆ ಸಾಮ್ರಾಜ್ಯ ವಿಸ್ತಾರವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಬಲಿಷ್ಠ ಹಾಗೂ ಅತ್ಯಂತ ಶಕ್ತಿಯುತ ಪ್ರದೇಶವಾಗಿರ್ತಕ್ಕಂಥ ಕಳಿಂಗ ಅಂತಕ್ಕಂಥ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಯಾವ ಪ್ರದೇಶದ ಮೇಲೆ ರೀ? ಕಳಿಂಗ ಅಂತಕ್ಕಂಥ ಒಂದು ಪ್ರದೇಶ. ಕಾರಣ ಏನಪ್ಪಾ ಅಂದ್ರ ಈ ಮುಂಚೆ ಕಳಿಂಗ ಇದನ್ನ ನಾವು ಚೇದಿ ಗಣರಾಜ್ಯ ಅಂತ ಕರಿತಿದ್ವು. ಏನಂತ ಕರಿತಿದ್ರಿ? ಚೇದಿ ಗಣರಾಜ್ಯ. ಹೀಗಾಗಿ ಈ ಚೇದಿ ಗಣರಾಜ್ಯ ತದನಂತರದಲ್ಲಿ ಕಳಿಂಗ ಅಂತಕ್ಕಂಥ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಮಾರ್ಪಡುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ 269ರಲ್ಲಿ ಸಿಂಹಾಸನ ಏರಿರ್ತಕ್ಕಂಥ ಅಶೋಕ ತದನಂತರದ ಅವಧಿಯಲ್ಲಿ ಹಲವಾರು ಭೂಭಾಗಗಳನ್ನ ಗೆದ್ದುಕೊಳ್ತಾನು. ಹೀಗೆ ಆ ಹಲವಾರು ಭೂಭಾಗಗಳನ್ನ ಗೆದ್ದುಕೊಂಡಿರ್ತಕ್ಕಂಥ ಇದೇ ಅಶೋಕ ಹೇಗಾದ್ರೂ ಮಾಡಿ ಬಲಿಷ್ಠ ಸಾಮ್ರಾಜ್ಯ ಹಾಗೂ ಬಲಿಷ್ಠ ಆಡಳಿತದ ಕೇಂದ್ರವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ಕಳಿಂಗವನ್ನು ಗೆದ್ದುಕೊಳ್ಳುವ ಸಲುವಾಗಿ ಕಳಿಂಗದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಯಾರೀ? ಅಶೋಕ.
ಹೀಗೆ ಈ ಕಳಿಂಗದ ದಂಡಯಾತ್ರೆ ಕೈಗೊಂಡಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಈತ ಏನ್ ಮಾಡ್ತಾನಪ್ಪ ಅಂದ್ರ ಕ್ರಿಸ್ತ ಪೂರ್ವ ಸ್ವಲ್ಪ ರೀ ಇದು ನಾವು ಕಳಿಂಗ ಯುದ್ಧ ಅಂತ ಕರಿಬಹುದು. ಬ್ಯಾಟಲ್ ಆಫ್ ಕಳಿಂಗ. ಕಳಿಂಗ ಪೂರ್ವ 761. ಹೀಗೆ ಕ್ರಿಸ್ತಪೂರ್ವ 769ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಅಶೋಕ ತದನಂತರ ಅವಧಿಯಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಬಲಿಷ್ಠ ಸಾಮ್ರಾಜ್ಯವಾಗಿ ಮೆರೆತಕ್ಕಂಥ ಕಳಿಂಗ ಅಂತಕ್ಕಂಥ ಒಂದು ರಾಜ್ಯವನ್ನ ಗೆದ್ದುಕೊಳ್ಳಲಿಕ್ಕೆ ಆಸೆ ಪಡ್ತಾನೆ. ಹೀಗಾಗಿ ಈ ಕಳಿಂಗ ರಾಜ್ಯವನ್ನು ಗೆದ್ದುಕೊಳ್ಳುವ ಸಲುವಾಗಿ ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕ್ರಿಸ್ತ ಪೂರ್ವ 761ರಲ್ಲಿ ಯಾವಾಗ್ರಿ ಕ್ರಿಸ್ತ ಪೂರ್ವ 761ರಲ್ಲಿ ತಾನು ಅಧಿಕಾರಕ್ಕೆ ಬಂದ 8 ವರ್ಷಗಳ ನಂತರ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಕಳಿಂಗ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಯಾವ ರಾಜ್ಯದ ಮೇಲೆ ರೀ? ಕಳಿಂಗ ರಾಜ್ಯದ ಮೇಲೆ. ಹೀಗೆ ಈ ಕಳಿಂಗ ರಾಜ್ಯದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಈ ಕಳಿಂಗ ರಾಜ್ಯವನ್ನು ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂತಂದ್ರ ಮೃಗೇಶ ಅಂತಕ್ಕಂಥ ವ್ಯಕ್ತಿ ಆಳ್ವಿಕೆ ಮಾಡ್ತಿರ್ತಾರೆ. ಇವನಿಗೆ 3 ಹೆಸರಿಂದ ಕರೀತಾರೆ. ಕೆಲವೊಂದು ಪುಸ್ತಕದ ಹಲವಾರು ರೀತಿ ಕೊಡ್ತಾರೆ. ಒಂದ್ ಕಡೆ ಮೃಗೇಶ ಅಂತ ಕೊಡ್ತಾರೋ, ಮತ್ತೊಂದು ಕಡೆ ಅನಂತವರ್ಮ ಅಂತ ಕೊಡ್ತಾರೋ, ಮತ್ತೊಂದು ಕಡೆ ಶುದ್ಧ ಧರ್ಮ ಅಂತ ಕೊಡ್ತಾರೆ. ಹೀಗೆ ಇವನ ಹೆಸರಿನ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಕಳಿಂಗವನ್ನು ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂದ್ರೆ ಮೃಗೇಶ ಅಂತಕ್ಕಂಥ ವ್ಯಕ್ತಿ ಅಥವಾ ಅನಂತವರ್ಮ ಅಂತಕ್ಕಂಥ ವ್ಯಕ್ತಿ ಅಥವಾ ಶುದ್ಧ ಧರ್ಮ ಅಂತಕ್ಕಂಥ ವ್ಯಕ್ತಿ. ಹೀಗೆ ಈ 3 ಹೆಸರಲ್ಲಿ ಯಾವ್ದಾದ್ರು ಒಂದು ಹೆಸರು ನೆನಪಿಟ್ಟುಕೊಳ್ಳಿ. ಹೀಗೆ ಒಟ್ಟಾರೆಯಾಗಿ ಈ ಹೆಸರಿಂದ ಕರೆಸ್ಕೊಳ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಈ ಕಳಿಂಗ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಕಳಿಂಗ ಅಂತ ತಗೊಂಡಾಗ ಇದೊಂದು ಸಂಪತ್ತು ಭರಿತ ಪ್ರದೇಶ ಅಂತ ಹೇಳ್ಬೋದು. ಅಂದಿನ ಕಳಿಂಗ, ಇಂದಿನ ಒರಿಸ್ಸಾ ಅಂತ ಹೇಳ್ಬೋದು. ನಾವು ಏನಂತ ಹೇಳ್ಬೋದ್ರಿ? ಅಂದಿನ ಕಳಿಂಗ, ಇಂದಿನ ಒರಿಸ್ಸಾ ರಾಜ್ಯ. ಇದು ಗೊತ್ತಿರಲಿಲ್ಲ ಅಂತ. ಹೀಗಾಗಿ ಈ ಒಂದು ಕಳಿಂಗ ರಾಜ್ಯವನ್ನು ಗೆದ್ದುಕೊಳ್ಳುವ ಸಲುವಾಗಿ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರೆ ಕಳಿಂಗದ ಮೇಲೆ ದಾಳಿ ಮಾಡಿದಾಗ ಆ ಸಮಯಕ್ಕೆ ಮೃಗೇಶ ಅಥವಾ ಅನಂತವರ್ಮ ಅಥವಾ ಶುದ್ಧ ಧರ್ಮ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಕಳಿಂಗ ರಾಜ್ಯವನ್ನು ಆಳ್ವಿಕೆ ಮಾಡ್ತಾನು. ಹೀಗೆ ಈತ ಆಳ್ವಿಕೆ ಮಾಡ್ತಕ್ಕಂಥ ಈ ಕಳಿಂಗವನ್ನು ಗೆದ್ದುಕೊಳ್ಳುವ ಸಲುವಾಗಿ ಕ್ರಿಸ್ತ ಪೂರ್ವ 761ರಲ್ಲಿ ಅಶೋಕ ಏನ್ ಮಾಡ್ತಾನಪ್ಪ ಅಂತಂದ್ರ ಲಕ್ಷಾಂತರ ಸೈನಿಕರನ್ನು ಕರೆದುಕೊಂಡು ಈ ಒಂದು ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ. ಹೀಗೆ ಈ ಕಳಿಂಗದ ಮೇಲೆ ದಾಳಿ ಮಾಡಿದಾಗ ಅಶೋಕ ಮತ್ತು ಶುದ್ಧ ಧರ್ಮ ಯಾರ ಮಧ್ಯೆ ರೀ? ಅಶೋಕ ಮತ್ತು ಶುದ್ಧ ಧರ್ಮ ಈ ಇಬ್ಬರ ವ್ಯಕ್ತಿಗಳ ಮಧ್ಯೆ ಏನಾಗತ್ತಪ್ಪ ಅಂತಂದ್ರ ದಯಾ ನದಿಯ ದಂಡೆ. ಯಾವ ನದಿ ರೀ? ದಯಾ ಅಂತಕ್ಕಂಥ ನದಿಯ ದಂಡೆ ದೌಳಿ ಅಂತಕ್ಕಂಥ ಸ್ಥಳದಲ್ಲಿ. ಯಾವ ಸ್ಥಳದಲ್ಲಿ? ದೌಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಘೋರವಾಗಿರ್ತಕ್ಕಂಥ ಯುದ್ಧ ನಡೆದಿದೆ. ಯಾರ ಮಧ್ಯೆ ರೀ? ಕ್ರಿಸ್ತ ಪೂರ್ವ 761ರಲ್ಲಿ ಅಶೋಕ ಮತ್ತು ಶುದ್ಧ ಧರ್ಮ. ಅಶೋಕ ಅಂತ ಹೇಳ್ಕೊಂಡಾಗ ಮೌರ್ಯ ಸಾಮ್ರಾಟ, ಶುದ್ಧ ಧರ್ಮ ಅಂತ ಹೇಳ್ಕೊಂಡಾಗ ಕಳಿಂಗವನ್ನು ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ. ಹೀಗೆ ಕಳಿಂಗವನ್ನು ಗೆದ್ದುಕೊಳ್ಳುವ ಸಲುವಾಗಿ ಕಳಿಂಗದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಶೋಕ ಮತ್ತು ಕಳಿಂಗ ಸಾಮ್ರಾಟನಾಗಿರ್ತಕ್ಕಂಥ ಶುದ್ಧ ಧರ್ಮ ಇವರಿಬ್ಬರ ಮಧ್ಯೆ ದಯಾ ನದಿಯ ದಂಡೆ, ಅದು ಯಾವ ಸ್ಥಳದಲ್ಲಿ? ದೌಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಘೋರ ಕದನ ನಡೆಯಿತು. ಹೀಗೆ ಆ ಒಂದು ಘೋರ ಕದನದಲ್ಲಿ ಸುಮಾರು 1,00,000 ಜನರು ಏನಾಕರಪ್ಪ ಅಂದ್ರ ತಮ್ಮ ಒಂದು ಪ್ರಾಣವನ್ನು ಕಳೆದುಕೊಳ್ತಾರೆ. 1,00,000 ಜನ ಪ್ರಾಣವನ್ನು ಕಳೆದುಕೊಳ್ಳೋದು ಅಷ್ಟೇ ಅಲ್ಲದೆ ಸುಮಾರು 1,50,000 ಜನರು ಏನಾಕರಪ್ಪ ಅಂದ್ರ ತಮ್ಮ ಒಂದು ಅಂಗಾಂಗಗಳನ್ನ ಕಳೆದುಕೊಂಡು ಅಂಗವಿಕಲರಾಗಿ ಮಾರ್ಪಡ್ತಾರೆ. ಹೀಗೆ ಯಾವಾಗ ಕಳಿಂಗವನ್ನು ಗೆದ್ದುಕೊಳ್ಳುವ ಸಲುವಾಗಿ ಈ ಒಂದು ಶುದ್ಧವರ್ಮನ ಮೇಲೆ ದಾಳಿ ಮಾಡ್ತಾನೋ ಆ ಸಮಯಕ್ಕೆ ಈ ಕಳಿಂಗ ಯುದ್ಧದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಎಲ್ಲ ಘಟನೆಗಳ ಹಿನ್ನೆಲೆಯಿಂದಾಗಿ ಈ ಒಂದು ಎಲ್ಲ ಘಟನೆಗಳು ಏನಾಕಪ್ಪ ಅಂದ್ರ ಅಶೋಕನ ಮನಸ್ಸಿನ ಮೇಲೆ ಅಗಾಧವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರ್ತವೆ. ಹೀಗೆ ಅಗಾಧವಾಗಿರ್ತಕ್ಕಂಥ ಪರಿಣಾಮ ಬೀರಿದ ಸಂದರ್ಭದಲ್ಲಿ ಆ ಸಮಯಕ್ಕೆ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಾನೆ. ಯಾಕೆ ಕೈಗೊಳ್ತಾನಪ್ಪ ಅಂದ್ರ ಕಳಿಂಗ ಯುದ್ಧದ ಸಂದರ್ಭದಲ್ಲಿ ಅಪಾರ ಹಾನಿ ಉಂಟಾಗಿರುತ್ತೆ. ಸುಮಾರು 1,00,000 ಜನರು ಮರಣವನ್ನಪ್ಪಿರ್ತಾರು. ಸುಮಾರು 1,50,000 ಜನರು ತಮ್ಮ ಒಂದು ಅಂಗಾಂಗಗಳನ್ನು ಕಳೆದುಕೊಂಡು ಅಂಗವಿಕಲಾಗಿ ಮಾರ್ಪಡ್ತಾರೆ. ಹೀಗೆ ಕಳಿಂಗ ಯುದ್ಧವನ್ನು ಗೆಲ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಕ್ತಪಾತದಿಂದ ಮನನೊಂದಿರ್ತಕ್ಕಂಥ ಈ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಾನೆ. ಏನಂತ ಕೈಗೊಳ್ತಾನಪ್ಪ ಅಂದ್ರ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಇಡೀ ಜೀವನದಲ್ಲಿಯೇ ನಾನು ಇನ್ನು ಮುಂದೆ ಯುದ್ಧವನ್ನ ಮಾಡುವುದಿಲ್ಲ ಅಂತಕ್ಕಂಥದ್ದು ಪ್ರತಿಜ್ಞೆಯನ್ನು ಕೈಗೊಳ್ತಾನೆ. ಹೀಗೆ ಆ ಪ್ರತಿಜ್ಞೆಯನ್ನು ಕೈಗೊಂಡಂತ ಸಂದರ್ಭದಲ್ಲಿ ಈ ಚಂಡಾಶೋಕನಾಗಿರ್ತಕ್ಕಂಥ ಅಶೋಕ ಏನಾಗಿದ್ರವ? ಚಂಡಾಶೋಕ ಅಂದ್ರೆ ಯುದ್ಧ ಮಾರ್ಗವನ್ನು ಅನುಸರ್ತಕ್ಕಂಥ ಈ ಚಂಡಾಶೋಕ ಏನಾಕನಪ್ಪ ಅಂದ್ರ ಧರ್ಮಾಶೋಕನಾಗಿ ಮಾರ್ಪಡ್ತಾನೆ.
ಏನಾಗಿ ಮಾರ್ಪಡ್ತಾನ್ರಿ? ಧರ್ಮಾಶೋಕನಾಗಿ ಮಾರ್ಪಡ್ತಾನ. ಅಂದ್ರ ಯುದ್ಧ ಮಾರ್ಗದ ಅನುಸರಿಸ್ತಕ್ಕಂಥ ಈ ವ್ಯಕ್ತಿ ಕಳಿಂಗ ಯುದ್ಧದ ನಂತರ ಏನಕ್ಕನಪ್ಪ ಅಂತಂದ್ರ ಧರ್ಮ ಮಾರ್ಗವನ್ನು ಹಿಡಿದು ಆ ಧರ್ಮ ಮಾರ್ಗದ ಸಂದರ್ಭದಲ್ಲಿ ತನ್ನ ಒಂದು ಇಡೀ ಜೀವನವನ್ನೆಲ್ಲ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಒಂದು ಜನರ ಕಲ್ಯಾಣಕ್ಕಾಗಿ ಹಾಗೂ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕೈತಾನ. ಹೀಗೆ ಇದಿಷ್ಟು ಏನಪ್ಪ ಅಂತಂದ್ರ ಕಳಿಂಗ ಘಟನೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ. ಇನ್ನು ಈ ಒಂದು ಎಲ್ಲ ಸಂಪೂರ್ಣ ಮಾಹಿತಿ ಅಂತ ಇಸ್ಕೊಡ್ತಕ್ಕಂಥ ಒಂದು ಮುಖ್ಯ ಮೂಲಾಧಾರ ಯಾವತ್ತಪ್ಪ ಅಂತಂದ್ರ ಅಶೋಕನಿಂದ ರಚನೆಗೊಂಡಿರ್ತಕ್ಕಂತಹ 13ನೇ ಬಂಡೆಗಲ್ಲು ಶಾಸನ. ಯಾವ್ದ್ರಿ? 13ನೇ ಬಂಡೆಗಲ್ಲು ಶಾಸನ. ಅಶೋಕನಿಗೆ ಸಂಬಂಧಿಸಿದ ಒಟ್ಟು 53 ಶಾಸನಗಳು ಕಂಡು ಬರ್ತಾವು. ಆ 53 ಶಾಸನಗಳ ಪೈಕಿ 13ನೇ ಬಂಡೆಗಲ್ಲು ಶಾಸನೆ ಮಾಡದಪ್ಪ ಅಂತಂದ್ರ ಈ ಒಂದು ಕಳಿಂಗ ಯುದ್ಧದ ಬಗೆಗಿನ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೆ. ಯಾವ್ದ್ರಿ? 13 ರಾಕ್ ಎಡಿಕ್ಟ್ಸ್, 13ನೇ ಶಿಲಾಶಾಸನ ಅಥವಾ 13ನೇ ಬಂಡೆಗಲ್ಲು ಶಾಸನ. ಇದು ನಮಗೇನು ತಿಳಿಸ್ಕೊಡತ್ರಿ? ಕ್ರಿಸ್ತಪೂರ್ವ 761ರಲ್ಲಿ ಶುದ್ಧ ಧರ್ಮ ಮತ್ತು ಅಶೋಕನ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಕಳಿಂಗ ಯುದ್ಧ ಹಾಗೂ ಆ ಕಳಿಂಗ ಯುದ್ಧದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ಪರಿಣಾಮಗಳ ಬಗ್ಗೆ ನಮಗೆ ವಿವರ ಸಹಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋದು. ಯಾವ್ದ್ರಿ? 13ನೇ ಬಂಡೆಗಲ್ಲು ಶಾಸನ. ಹೀಗೆ ಇದಿಷ್ಟೇನಪ್ಪ ಅಂತಂದ್ರೆ ಕಳಿಂಗ ಯುದ್ಧದಲ್ಲಿ ಕಂಡುಬರ್ತಕ್ಕಂಥ ಒಂದು ಮುಖ್ಯ ವಿವರಣೆಗಳಂತ ಹೇಳ್ಬೋದು. ಹೀಗೆ ಒಬ್ಬ ಚಂಡಾಶೋಕನಾಗಿರ್ತಕ್ಕಂಥ ವ್ಯಕ್ತಿ ಧರ್ಮಾಶೋಕನಾಗಿ ಮಾರ್ಪಡ್ತಾನು. ಹೀಗೆ ಧರ್ಮಾಶೋಕನಾಗಿ ಮಾರ್ಪಟ್ಟಿರ್ತಕ್ಕಂಥ ಈತ ತನ್ನ ಒಂದು ಉಳಿದ ಜೀವನವನ್ನು ಕ್ರಿಸ್ತಪೂರ್ವ 761ರ ನಂತರ ಕ್ರಿಸ್ತಪೂರ್ವ 732ರವರೆಗೆ ತಾನು ಸಾಯುವವರೆಗೂ ಸಹ ಏನ್ ಮಾಡ್ತಾನಪ್ಪ ಅಂತಂದ್ರ ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡದೆ ತಾನು ಹಾಕಿರ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಅನುಸರಿಸುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಕೇವಲ ಯುದ್ಧ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಕೈಗೊಂಡು ತನ್ನ ಎಲ್ಲ ಜೀವನವನ್ನು ಏನ್ ಮಾಡ್ತಾನಪ್ಪ ಅಂದ್ರ ಪ್ರಜೆಗಳ ಕಲ್ಯಾಣಕ್ಕಾಗಿ ಹಾಗೂ ಪ್ರಜೆಗಳನ್ನ ಉದ್ಧರಿಸುವ ಸಲುವಾಗಿ ತನ್ನ ಒಂದು ಕಾರ್ಯಗಳನ್ನ ಹಮ್ಮಿಕೊಳ್ತಾನೆ. ಜೊತೆಗೆ ಅದೇ ಸಂದರ್ಭಕ್ಕೆ ಬೌದ್ಧ ಸನ್ಯಾಸಿಯಾಗಿರ್ತಕ್ಕಂಥ ಉಪಗುಪ್ತ ಅಂತಕ್ಕಂಥ ವ್ಯಕ್ತಿಯ ಒಂದು ಪ್ರಭಾವದಿಂದಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈತ ಏನ್ ಮಾಡ್ತಾನಪ್ಪ ಅಂದ್ರ ಬೌದ್ಧ ಧರ್ಮದ ಉನ್ನತಿಗಾಗಿ ಹಾಗೂ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ಕ್ರಮಗಳನ್ನ ಕೈಗೊಳ್ತಾನೆ. ಹೀಗೆ ಈ ಒಂದು ಎಲ್ಲ ವಿಷಯಗಳನ್ನ ಏನ್ ಮಾಡಪ್ಪ ಅಂದ್ರ ಮತ್ತೆ ಮುಂದಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗೆ ಸದ್ಯ ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಈ ಒಂದು ಮುಖ್ಯ ವಿಷಯ ಯಾವಪ್ಪ ಅಂದ್ರ ಅಶೋಕನ ಒಂದು ಆರಂಭಿಕ ಜೀವನ ಅಂತ ಹೇಳ್ಬೋದು. ಇಲ್ಲಿ ಏನೇನು ತಿಳ್ಕೊಂಡ್ರಿ? ಅವನ ತಂದೆ ತಾಯಿಗಳ ಬಗ್ಗೆ ತಿಳ್ಕೊಂಡಿದ್ದು ಹಾಗೂ ಆತ ಆರಂಭಿಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸ್ಥಳಗಳ ಬಗ್ಗೆ ಆಗಿರ್ಬೋದು, ನಂತರ ಆತನ ಹೆಂಡತಿಯರ ಬಗ್ಗೆ ಆಗಿರ್ಬೋದು, ನಂತರ ಅವನ ಒಂದು ಮಕ್ಕಳ ಬಗ್ಗೆ ಆಗಿರ್ಬೋದು, ತದನಂತರದಲ್ಲಿ ಆತ ತನ್ನ ಒಂದು ಸಹೋದರನಿಗೆ ಕೈಗೊಂಡಿರ್ತಕ್ಕಂಥ ಹೋರಾಟ ಹಾಗೂ ಆ ಸಂದರ್ಭದಲ್ಲಿ ಆತನಿಗೆ ಸಹಾಯ ಮಾಡಿರ್ತಕ್ಕಂಥ ಮಂತ್ರಿಯ ಹೆಸರಾಗಿರ್ಬೋದು, ತದನಂತರದಲ್ಲಿ ಅವನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಹತ್ವದ ಯುದ್ಧ ಯಾವ್ದ್ರಿ? ಕಳಿಂಗ ಯುದ್ಧ ಅಂತಕ್ಕಂಥ ಒಂದು ಯುದ್ಧದ ಬಗ್ಗೆ ಆಗಿರ್ಬೋದು ಹಾಗೂ ಆ ಯುದ್ಧದ ಒಂದು ಪರಿಣಾಮಗಳಾಗಿರ್ಬೋದು. ಹೀಗೆ ಈ ಎಲ್ಲ ವಿಷಯಗಳಪ್ಪ ಅಂದ್ರ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ತಾನು. ತದನಂತರದಲ್ಲಿ ಕ್ರಿಸ್ತಪೂರ್ವ 732ರಲ್ಲಿ ಅಶೋಕ ಮರಣ ಒಪ್ಪಿದಾಗ ಅವನ ನಂತರ ಆಳ್ವಿಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಅಶೋಕನ ಒಬ್ಬ ಪ್ರಮುಖ ಮಗ ಯಾರ್ರಿ? ಜಲೌಕ ಅಂತಕ್ಕಂಥ ವ್ಯಕ್ತಿಯನ್ನ ಕಣಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯದ ಅಧಿಪತಿಯಾಗಿ ನೇಮಕವಾಗ್ತಾನೆ. ಹೀಗಾಗಿ ಆರಂಭಿಕ ವ್ಯಕ್ತಿ ಅಂದಾಗ ಚಂದ್ರಗುಪ್ತ ಮೌರ್ಯ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಬಿಂದುಸಾರ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಅಶೋಕ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಜಲೌಕ. ಕೊನೆಯ ವ್ಯಕ್ತಿ ಅಂತ ತೆಗೆದುಕೊಂಡಾಗ ಬೃಹದ್ರಥ. ಈ ಬೃಹದ್ರಥನ ಕ್ರಿಸ್ತಪೂರ್ವ 180ರಲ್ಲಿ ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ವ್ಯಕ್ತಿ ಸೋಲಿಸಿ ಶುಂಗ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಅದರೊಂದಿಗೆ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯನ್ನು ಕಟ್ಪ ಅಂದ್ರೆ ಸಂಪೂರ್ಣವಾಗಿ ಅಂತ್ಯಗೊಳ್ಳುದು. ಇದು ಅಶೋಕನ ಬಗ್ಗೆ ಇರತಕ್ಕಂಥ ಒಂದು ಆರಂಭಿಕ ಜೀವನದ ಬಗ್ಗೆ ಇರತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ. ತದನಂತರ ಅವಧಿಯಲ್ಲಿ ನಾವೇನು ಚರ್ಚೆಯನ್ನು ಕೈಗೊಳ್ಳೋಣಪ್ಪ ಅಂದ್ರೆ ಅಶೋಕನ ಶಾಸನ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಕಾರಣ ಏನಪ್ಪ ಅಂದ್ರೆ ಅಶೋಕನನ್ನ 2ನೇ ಬುದ್ಧ ಅಂತ ಕರೆಯುವುದು ಅಷ್ಟೇ ಅಲ್ಲದೆ ಆತನನ್ನು ನಾವು ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಶಿಲಾಶಾಸನಗಳ ಪಿತಾಮಹ. ಕಾರಣ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊಡಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಅಶೋಕ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಅಶೋಕನ ಕಾಲಕ್ಕೆ ಸಂಬಂಧಿಸಿದಂತೆ ಸುಮಾರು 53 ಶಾಸನಗಳು ಕಂಡು ಬರ್ತಾವೆ. ಅದರಲ್ಲಿ 10 ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾವೆ. ಹೀಗೆ ಆ 53 ಶಾಸನಗಳ ಬಗ್ಗೆ ಇರತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಏನ್ ಮಾಡಪ್ಪ ಅಂದ್ರ ಮತ್ತೆ ಮುಂದಿನ ತರಗತಿಯಲ್ಲಿ ಕೈಗೊಳ್ಳೋಣ. ಜೊತೆಗೆ ಇದೇ ಒಂದು ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕೈಗೊಂಡಿರ್ತಕ್ಕಂಥ ಒಂದು ಎಲ್ಲ ವಿಷಯಗಳ ಬಗ್ಗೆಯೂ ಸಹ ಏನ್ ಮಾಡೋಣಪ್ಪ ಅಂತಂದ್ರ ಅವನ ಶಾಸನಗಳ ನಂತರ ಏನ್ ಮಾಡೋಣಪ್ಪ ಅಂದ್ರ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳುತ್ತಾ ಇವತ್ತಿಗೆ ನನ್ನ ಒಂದು ತರಗತಿಯನ್ನು ಮುಕ್ತಾಯಗೊಳಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರ.